ದೇವನಹಳ್ಳಿಯಲ್ಲಿ ಪುರಸಭೆಯ ಷರತ್ತುಗಳನ್ನು ಲೆಕ್ಕಿಸದೆ ಕೋಟೆ ಸಮೀಪದ ಚಿಕ್ಕಕೆರೆಯಲ್ಲಿ ಬೋಟಿಂಗ್ ವಿಹಾರಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಚಾಲನೆ ನೀಡಿದ್ದಾರೆ. ಆದರೆ ಇದಕ್ಕೆ ಸ್ಥಳೀಯರಲ್ಲಿ ಅಸಮಾಧಾನ ಇದೆ. ಕೆರೆ ಸುತ್ತಲೂ ಈಗ ವಾಕಿಂಗ್ ಟ್ರ್ಯಾಕ್ ಮತ್ತು ಶೌಚಾಲಯ ಆಗಿರ್ಬೋದು, ಸಿಸಿ ಕ್ಯಾಮೆರಾ, ಸುರಕ್ಷಿತ ಗ್ರಿಲ್ಗಳ ವ್ಯವಸ್ಥೆ ಯಾವುದೂ ಅಲ್ಲಿ ಸರಿ ಇಲ್ಲ. ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ. ನೋಡೋಣ ಬನ್ನಿ. ನಾವಿಗಿರ್ತಕ್ಕಂಥದ್ದು ದೇವನಹಳ್ಳಿ ತಾಲೂಕಿನ ಕೋಟೆ ಭಾಗದಲ್ಲಿರ್ತಕ್ಕಂಥ ಸಿಹಿ ನೀರಿನ ಕೆರೆ ಅಥವಾ ಚಿಕ್ಕ ಕೆರೆ ಅಂತಕ್ಕಂಥ ಸ್ಥಳದಲ್ಲಿ ನಾವಿರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲೂ ಕೂಡ ಗಮನಿಸ್ಬೋದು. ಒಂದು ಕಡೆ ಇದು ಇಷ್ಟು ದಿನ ಕೆರೆ ಅಂತ ಹೆಸರು ಕರೆಯಲ್ಪಡ್ತಕ್ಕಂಥ ಈ ಸ್ಥಳ ಇವತ್ತು ಕೆಎಚ್ ಮುನಿಯಪ್ಪನವರ ಅಮೃತ ಹಸ್ತಗಳಿಂದ ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ಆದರೆ ಎಲ್ಲೊಂದು ಕಡೆ ಬೋಟಿಂಗನ್ನು ಇವತ್ತು ಲಾಂಚಿಂಗನ್ನು ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರಿಗಿರ್ಬೋದು, ಒಂದು ರೀತಿ ಬರ್ತಕ್ಕಂಥ ಸಾರ್ವಜನಿಕರಿಗೆ ಕೆರೆಯ ಅಂಗಳದಲ್ಲಿ ಕೂತು ಆಟ ಆಡಲಿಕ್ಕೆ ಅಂದರೆ ಬೋಟಿಂಗನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ನೋಡ್ಬೋದು. ಆದರೆ ಈ ಎಲ್ಲ ಉದ್ಘಾಟನೆ ಭಾಗ್ಯ ಕಂಡರೂ ಕೂಡ ಇಲ್ಲಿರ್ತಕ್ಕಂಥ ಪುರಸಭೆ ಒಂದಷ್ಟು ಷರತ್ತುಗಳನ್ನು ವಿಧಿಸುತ್ತೆ. ಆ ಷರತ್ತುಗಳನ್ನು ವಿಧಿಸಿದ್ರೆ ಅಲ್ಲಿ ಎಲ್ಲೂ ಕೂಡ ಷರತ್ತುಗಳನ್ನು ನಿಯಮಗಳನ್ನು ಪಾಲಿಸಿಲ್ಲ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಒಂದಷ್ಟು ಜನರ ಅಳಲಾಗಿರ್ತಕ್ಕಂಥದ್ದು ನೋಡಿ. ಈ ದೃಶ್ಯಗಳನ್ನು ನೋಡ್ಬೋದು. ಎಲ್ಲೂ ಕೂಡ ಬೋಟಿಂಗನ್ನು ವ್ಯವಸ್ಥೆ ಮಾಡಿದ್ರೂ ಕೂಡ ಎಲ್ಲೂ ಕೂಡ ಟಾಯ್ಲೆಟನ್ನು ಇಲ್ಲದೆ ಇರತಕ್ಕಂಥದ್ದು, ಜೊತೆಲಿರ್ತಕ್ಕಂಥದ್ದು ಸೇಫ್ಟಿ ಗ್ರಿಲ್ಲನ್ನು ಮಾಡದೇ ಇರತಕ್ಕಂಥದ್ದು ನಿಜಕ್ಕೂ ಒಂದು ರೀತಿ ವಿಪರ್ಯಾಸ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಒಂದಷ್ಟು ಪುರಸಭಾ ಸದಸ್ಯರು ನಮ್ಮ ಜೊತೆ ಇರ್ತಕ್ಕಂಥದ್ದು. ಸರ್, ನಿಜಕ್ಕೂ ಒಂದು ರೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅನಿಸುತ್ತೆ? ಇವತ್ತು ಶಾಸಕರು ಉದ್ಘಾಟನೆಯನ್ನು ಮಾಡತಕ್ಕಂಥ ಕೆಲಸ ಆಗಿದೆ. ಆದರೆ ನಿಜಕ್ಕೂ ಉದ್ಘಾಟನೆ ಮಾಡಬೇಕಾದ್ರೆ ಹಿಂದೆ ಇರತಕ್ಕಂಥ ನಿಯಮಗಳನ್ನು ಪಾಲಿಸಿದಾರಾ ಇಲ್ವಾ ಸರ್? ಇಲ್ಲಿ ಇದರ ಬಗ್ಗೆ ಕಾನೂನುಬದ್ಧವಾಗಿ ಏನೂ ಪಾಲಿಸಿಲ್ಲ. ಇಲ್ಲಿ ಮುಖ್ಯವಾಗಿ ಕೆರೆಗೆ ಪೆಂಚಿನ ಸುಭದ್ರ ಇಲ್ಲ. ಇಲ್ಲಿ ಸಿ ಕ್ಯಾಮ್ರಾ ಇರಬೇಕು, ಸಿ ಕ್ಯಾಮ್ರಾ ಇಲ್ಲ, ಶೌಚಾಲಯ ಇಲ್ಲ, ಮತ್ತು ಹೆಣ್ಮಕ್ಳು ಬಂದಾಗ ಡ್ರೆಸ್ ಚೇಂಜ್ ಮಾಡೋಕ್ಕೆ ಒಂದು ಕೊಠಡಿ ಇಲ್ಲ. ಇವೆಲ್ಲ ಅದು ಇನ್ನೊಂದು ಕಾನೂನುಬದ್ಧವಾಗಿ ಟೆಂಡ್ರೇ ಆಗಿಲ್ಲ. ಇದು ಸಿಂಗಲ್ ಟೆಂಡರ್ ಆಗಿರೋದು. ಮತ್ತು ಮುಖ್ಯವಾಗಿ ಕೊಡಬೇಕಾಗಿದ್ದು ನಮ್ಮ 8ನೇ ವಾರ್ಡಿನ ಮುಖಂಡರು ಫಸ್ಟ್ ಅವ್ರಿಗೊಂದು ಗಮನಕ್ಕೆ ತರಬೇಕಾಯಿತು, ಸದಸ್ಯ ಗಮನಕ್ಕೆ ತರಬೇಕಾಯಿತು. ಯಾವುದೋ ಒಂದು ಗಮನ ತರದೇ ಇದರಲ್ಲಿ ಮುಖ್ಯವಾಗಿ ನಮ್ಮ ಗಮನಕ್ಕೆ ತಂದು ಮಾಡಿದರೆ ಒಂದು ಥರ ಇರೋದು. ಯಾಕಂದರೆ ನಮ್ಮ ವಾರ್ಡಲ್ಲಿ ಸುಮಾರು ಜನ 1.5 ವರ್ಷದಿಂದ ಕೇಳಿದರು. 1.5 ವರ್ಷದಿಂದ ಇವರು ನಮ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏಕಪಕ್ಷೀಯವಾಗಿ ಮಾಡಿರೋಂಥ ಇದು ನಿರ್ಧಾರ ಇದು ಅಲ್ಲ. ಈಗ ಎಲ್ಲೂ ಕೂಡ ಬರ್ತಕ್ಕಂಥ ಪ್ರವಾಸಿಗರಿಗೆ ಟಾಯ್ಲೆಟ್ ಇಲ್ಲ, ಆಮೇಲೆ ಎಲ್ಲೂ ಕೂಡ ನೀರಿನ ಅಳತೆ ಮಾಪನ ಮಾಡ್ತಕ್ಕಂಥ ಅದು ಕೂಡ ಇಲ್ಲ, ಸೇಫ್ಟಿ ಗ್ರಿಲ್ಸ್ ಅಂತಕ್ಕಂಥದ್ದು ತಮ್ಮ ಆರೋಪ ಆಗಿದೆ. ಈ ಉದ್ಘಾಟನೆ ಮಾಡಬೇಕಾದ್ರೆ ಸಚಿವರಿಗೆ ಅಥವಾ ಶಾಸಕರನ್ನು ಕೊಡ್ತಾರೆ ಅಧಿಕಾರಿ ವರ್ಗದವ್ರಿಗೆ ಯಾವುದು ಗೊತ್ತಾಗಲಿಲ್ಲ ಅಂತೇಳಿ ಈಗಾಗಲೇ ಸಚಿವರಿಗೆ ಮುಂಚಿತವಾಗಿ 1.5 ವರ್ಷದಿಂದ ಇವೆಲ್ಲ ನೀಡ್ಕೊಂಡು ಬಂದಿದ್ದೀರಿ. ಅವರು ಕೂಡ ರೀಟೆಂಡರ್ ಮಾಡಿರಿ, ಕಾನೂನುಬದ್ಧವಾಗಿ ಮಾಡಿರಿ ಅಂತ ಸಲಹೆ ಕೊಟ್ಟಿದ್ದರು. ಇಲ್ಲಿ ಏಕಪಕ್ಷೀಯವಾಗಿ ಕೆಲವೊಂದು ಲೀಡರ್ಗಳು, ಕೆಲವೊಂದು ಸದಸ್ಯರುಗಳೆಲ್ಲ ಸೇರ್ಕೊಂಡು ಮಾಡಿರುವಂಥ ಕೆಲಸ ಇದು. ನೀವೇ ನೋಡ್ತಾ ಇದ್ದೀರಿ, ಇದ್ದಂಥ ಪೆನ್ಷನ್ ಎಲ್ಲ ಕಿತ್ತಾಗ್ಬಿಟ್ಟಿದ್ದಾರೆ. ಯಾಕಂದರೆ ಸುತ್ತಮುತ್ತ ಸುಮಾರು ಕೆರೆಗಳ ಹತ್ರ ನೋಡಿದ್ದೀರಿ ನೀವು, ಗಾಡಿಗಳು ಹೋಗಿರೋದು, ಬಸ್ಸುಗಳು ಹೋಗಿರೋದೆಲ್ಲ ಇರುವಂಥದ್ದು ಕಿತ್ತಾಕಿ ಇವರೇನು ದುಡ್ಡು ಸಂಪಾದನೆ ಮಾಡೋಕ್ಕೆ ಮಾಡಿದ್ದಾರೆ ಹೊರತು ಕೆರೆ ಅಭಿವೃದ್ಧಿ ಆಗಲಿ, ಊರಿನ ಅಭಿವೃದ್ಧಿಗಾಗಲಿ. ನೋಡಿ, ಈ ಭಾಗದಲ್ಲಿ ಬಿಟ್ಟು ಈ ಭಾಗದಲ್ಲಿ ನೋಡಿ ಯಾವ ರೀತಿ ಇದೆ. ನಿಮಗೆ ಕೋಟೆ ಇದೆ, ಈ ಭಾಗದಲ್ಲಿ ಹೆಂಗಿದೆ ಅಂತ ನೋಡಿರಿ. ಅಲ್ಲ, ಜೊತೆಲೆ ಇರೋ ಟೆಂಡರ್ ಕರಿಬೇಕಾದ್ರೆ ಆದರೂ ಕೂಡ ತಾರತಮ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಹೌದು, ಟೆಂಡರ್ ಕರಿಬೇಕಾದ್ರೆ ನಾವು ಟೆಂಡರ್ ಕರಿಬೇಕಾದ್ರೆ ನಿಮ್ಗೆಲ್ಲ ಮಾಹಿತಿ ಕೊಡ್ತೀರಿ, ಪೇಪರ್ಗೆ ಹಾಕ್ತೀರಂತ ಪೇಪರ್ಗೆ ಹಾಕಿದ್ದಾರೆ. ನಮ್ಗೆ ಯಾರಿಗೂ ಟೆಂಡರ್ ಮುಗಿದು ಓಪನ್ ಮಾಡೋರು ಯಾರಿಗೂ ಮಾಹಿತಿನೇ ಕೊಟ್ಟಿಲ್ಲ. ಯಾಕೆ ನಾವು 1.5 ವರ್ಷದಿಂದ ಕೆಲಸ ಮಾಡಿ ಇಲ್ಲಿನ ದೇವಸ್ಥಾನ ಕೆಲಸ ಮಾಡಬೇಕಾದ್ರೆ ಕೇಳಿದ್ರಿ ನಾವು ನಮ್ಮ ವಾರ್ಡಿನ ಜನ ಸುಮಾರು ಇಲ್ಲಿನ ಊರಿನ ಮುಖಂಡರೆಲ್ಲ ಕೇಳಿದರು. ಇಲ್ಲಿ 24 ಕೋಟಿ ಅನುದಾನ ಇದೆ, ವಾಕಿಂಗ್ ಟ್ರ್ಯಾಕು, ಕೆರೆ ಅಭಿವೃದ್ಧಿ ಮಾಡೋಣ ಅಂತ ಹೇಳ್ಕೊಂಬಂದು ಇವರು ಒಳಗಡೆ ಕೊಟ್ಟು ಮಾಡಿ ಅಂಥದ್ದು. ಇನ್ನೊಂದು ಅಷ್ಟು ಕ್ಲಿಯರಾಗಿ ಕೊಟ್ಟರು ನಿಮ್ಗೆ ಈಗಾಗಲೇ ದಾಖಲಾತಿ ಕೊಡಿ, ಅದರಲ್ಲಿ ಎಲ್ಲ ಥರ ಇದೆ, ಅದರಲ್ಲಿ ಚೆಕ್ ಮಾಡಿರಿ ಯಾವ ಥರ ಇದೆ ಅಂತ. ಇಲ್ಲೇನು ಭದ್ರತೆ ಇಲ್ದಿರ ಇದನ್ನು ಏಕಪಕ್ಷೀಯವಾಗಿ ಮಾಡಿರೋಂಥ ಕೆಲಸ ಇದು. ಇದಿಷ್ಟು ಇಲ್ಲಿರ್ತಕ್ಕಂಥ ಸದಸ್ಯರು ಮಾತಾಗಿರ್ತದೆ. ಎಲ್ಲೊಂದು ಕಡೆ ವಾಕಿಂಗ್ ಟ್ರ್ಯಾಕ್ ಇಲ್ಲ, ಜೊತೆಲಿ ಶೌಚಾಲಯ ಸೌಲಭ್ಯ ಕೂಡ ಇಲ್ಲ, ಜೊತೆಲಿ ಇರ್ತಕ್ಕಂಥ ಅಳತೆ ಅಂದರೆ ನೀರಿನ ಗುಣಮಟ್ಟ ಎಷ್ಟಿದೆ, ಅಳತೆ ಎಷ್ಟಿದೆ ಅಂತಕ್ಕಂಥ ಮೌಲ್ಯಮಾಪನ ಮಾಡ್ತಕ್ಕಂಥ ಆ ಸ್ಕೇಲ್ ಕೂಡ ಇಲ್ಲ. ಸೊ ಇದೆಲ್ಲರ ನಡುವೆ ಟೆಂಡರಲ್ಲೂ ಕೂಡ ಅವ್ಯವಹಾರ ಆಗಿದೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸದಸ್ಯರು ಮಾತಾಗಿರ್ತಕ್ಕಂಥದ್ದು. ಅದರ ನಡುವೆ ಶಾಸಕರು ಬಂದು ಈ ನಿಟ್ಟಿನಲ್ಲಿ ಉದ್ಘಾಟನೆ ಭಾಗ್ಯವನ್ನು ಕಲ್ಪಿಸಿರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ನಿಜಕ್ಕೂ ವಿಮರ್ಶೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜೊತೆ ವೆಂಕಟೇಶ್ ಬೂದಿಗೆರೆ, SG ಕನ್ನಡ ನ್ಯೂಸ್, ದೇವನಹಳ್ಳಿ.